ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 5 ಕಪ್ಸ್ ಇಟ್ಕೊಂಡಿದ್ದೀನಿ. ಈಗ ನಾನು ಹೇಳ್ತೀನಿ ನೋಡಿ. 1 ಕಪ್ ರವೆ ಹಾಕ್ಕೊಳ್ಳಿ, 1 ಕಪ್ಪು ಕಡಲೆ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೋಬೋದು. 1 ಕಪ್ಪು ಕಾಯಿ ತುರಿ ಆಯ್ತು. ಈಗ 3ನೇದು ಸಕ್ಕರೆ, 4ನೇದು ಸಕ್ಕರೆ. ಈಗ ನಾನು ಕಡಲೆ ಹಸಿಟ್ಟು 1 ಕಪ್ಪು, ರವೆ 1 ಕಪ್ಪು, ಕಾಯಿ 1 ಕಪ್ಪು, ಸಕ್ಕರೆ 2 ಕಪ್ ಹಾಕಿದ್ದೀನಿ. 6ನೇದು ಹಾಲು 1 ಕಪ್ಪು, 7ನೇದು ತುಪ್ಪ 1 ಕಪ್ಪು, ಮತ್ತು ಸ್ವಲ್ಪ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ಬಿಡೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಗಂಟಿಲ್ದಂಗೆ ನೀಟಾಗಿ ನಾನು ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಸಕ್ಕರೆ ನೀಟಾಗಿ ಕರಗ್ತಾ ಇದೆ. ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ. ತೆಳ್ಳಗಾಗಿದೆ ಅಂತ ಟೆನ್ಷನ್ ಆಗಬೇಡಿ, ಸ್ವಲ್ಪದ್ರಲ್ಲೇ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಹೀಗೆ ಕುದೀತಾ ಬಾಯಿ ಓಪನ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನೀವು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಹಿಂಗೆ ಸವರ್ಕೊಂಡ್ಬಿಡಿ. ನೋಡಿ, ಈಗ ಸ್ವಲ್ಪ ಇದು ಗಟ್ಟಿ ಆಗ್ತಾ ಇದೆ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ಬಿಡೋಣ. ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡ್ಬಿಡಿ. ನೋಡಿ, ಹಿಂಗೆ ಬಾಣಲಿ ಬಿಟ್ಟು ಬರಬೇಕು. ಅವಾಗ ಈ ಕನ್ಸಿಸ್ಟೆನ್ಸಿ ಸರಿ ಇದೆ ಅಂದ್ಬಿಟ್ಟು ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ನೀಟಾಗಿದ್ದನ್ನು ಸೆಟ್ ಮಾಡಿ ಇಟ್ಟಿದ್ದೀನಿ. 1 ಅವರ್ ಇದು ತಣ್ಣಗಾಗಲಿ. ಈಗ ಅದ್ರ ಮೇಲೆ ಇನ್ನು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ಗಳನ್ನ ಇಟ್ಟಿದ್ದೆ. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು 30 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ.